ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗ್ 5:20. ನೋಡಿ ಇಷ್ಟು ಬೆಳಗ್ಗೆ ಯಾಕೆ ಎದ್ದಿದ್ದೀನಿ ಸಂಡೇ ಅಂತ ಎಲ್ಲರೂ ಯೋಚನೆ ಮಾಡ್ತಾಯಿದ್ರೆ, ನಾವು ಇವತ್ತು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡಿ 5:20 ಇನ್ನೂ ಬೀದಿ ಲೈಟ್ ಕೂಡ ಆಫ್ ಆಗಿಲ್ಲ. ಅಷ್ಟು ಬೇಗ ಎದ್ದು ಏನೋ ಒಂದು ಸಾಧನೆ ಮಾಡೋಣ ಅಂತ ಇವತ್ತು ಹೊರಟಿದ್ದೀವಿ. ಯಾವ ಕಡೆ ಇವತ್ತು ನಮ್ಮ ಜರ್ನಿ ಅಂದರೆ, ಇಲ್ಲಿಂದ ಜಸ್ಟ್ ಒಂದು ಇಡ್ಲಿ ತಿನ್ನೋಕ್ಕೆ ಬಿಡದಿವರೆಗೂ ಹೋಗ್ತಾಯಿದ್ದೀವಿ. ಮನೇಲಿ ಒಬ್ರಿಗೂ ಇನ್ಫಾರ್ಮ್ ಮಾಡಿಲ್ಲ. ಜಸ್ಟ್ ಮಾರ್ನಿಂಗ್ ವಾಕ್ ಹೋಗ್ತೀವಿ ಅಂತ ಹೇಳಿಬಿಟ್ಟು ಗಾಡಿ ತೊಗೊಂಡು ಸುತ್ತಾ ಇದ್ದೀವಿ. ನೋಡಿ ವಾಕಿಂಗ್ ಹೋಗಿ ಬರ್ತೀವಿ. 7:30 8 ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿರೋದು ಅಷ್ಟೇ. ಮನೆಯಲ್ಲಿ ಬಿಟ್ಟರೆ ನಾವೇನೂ ಕೂಡ ಪ್ಲ್ಯಾನ್ ಮಾಡಿರಲಿಲ್ಲ ಆ್ಯಕ್ಚುಲಿ ಹೋಗಬೇಕು ಅಂತ. ಜಸ್ಟ್ ತಾನೇ ಪ್ಲ್ಯಾನ್ ಮಾಡಿ ಎಲ್ಲಿಗಾದ್ರು ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಬಿಡದಿಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಎರಡು ಟೂ ವೀಲರ್ ತೊಗೊಂಡು 4 ಜನ ಹೊರಟ್ವಿ. ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೇನೋ ಹೊರಟ್ವಿ. ಆದರೆ ಹೋಗ್ತಾ ಫುಲ್ಲು ಮನೇಲಿ ಇನ್ಫಾರ್ಮ್ ಮಾಡಿಲ್ಲ, ಏನಂತಾರೋ ಏನೋ. ಇಷ್ಟು ದೂರ ಬೇರೆ ಫಸ್ಟ್ ಟೈಮ್ ಅದು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಅಷ್ಟು ದೂರ ನಾನು ಟೂ ವೀಲರ್ನ ಡ್ರೈವ್ ಮಾಡಿದ್ದು. ಸೊ ಒಂದು ಕಡೆ ಭಯ ಇದ್ದೇ ಇತ್ತು. ಹೋಗಿ ವಾಪಸ್ ಬರೋರ್ಗು ಏನಂತಾರೋ ಹೇಳಿಲ್ಲ, ಮನೆಯಲ್ಲಿ ಇನ್ಫಾರ್ಮ್ ಮಾಡಿಲ್ಲ. ಇನ್ಫಾರ್ಮ್ ಮಾಡ್ದಲೆ ಅಷ್ಟು ದೂರ ಹೋಗ್ತಾಯಿದ್ದೀವಿ ಅಂತ ಅಂದ್ಕೊಂಡು ಹೊರಟ್ವಿ. ಮಧ್ಯೆ ಒಂದು ಫೋಟೋ ತಕ್ಕೊಳ್ಳೋಣ ಅಂತ ತಕ್ಕೊಂಡ್ವಿ. ಮೇನ್ ರೋಡಲ್ಲೇ ನಿಲ್ಲಿಸ್ಬಿಟ್ಟು ಫೋಟೋ ಕೂಡ ತಕ್ಕೊಂಡು ನಾವು ಅಲ್ಲಿಂದ ಹೊರಟು ನಮ್ಮ ಡೆಸ್ಟಿನೇಷನ್ಗೆ ಬಂದ್ವಿ. ಬಂದ ತಕ್ಷಣ ನಮ್ಮ ಅಪ್ಪು ಬಾಸ್ ಫೋಟೋ ನಮಗೆ ಕಣ್ಮುಂದೆ ಕಾಣ್ತು. ನಾವು ಪ್ರತಿ ಸಲ ಇಲ್ಲೇ ಹೋಗಬೇಕಾದ್ರೂ ಕೂಡ ಆನ್ ದ ವೇ ಬಿಡದಿ ಮೇಲೆ ಹೋಗುವಾಗ ಇದೇ ಹೋಟೆಲಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋದು. ಸೊ ಇಲ್ಲೇ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಅಲ್ಲಿ ಫಸ್ಟು ನಾವು ಇಡ್ಲಿ ತಿನ್ನೋಣ ಅಂತ ಇಡ್ಲಿನ ಆರ್ಡರ್ ಮಾಡಿದ್ವಿ. ಆಗ್ತಾನೆ ಎಲ್ಲ ಇಳಿಸಿದ್ರು, ಬಿಸಿ 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 ಇಡ್ಲಿ ಕೊಟ್ಟರು. ಚೆನ್ನಾಗಿತ್ತು. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ. ಹುಡುಗಿರೇ ಹೋಗಿದ್ದಿದ್ದು ಫಸ್ಟ್ ಟೈಮ್ ಇನ್ ಮೈ ಲೈಫ್. ಅಷ್ಟು ದೂರ ನಾನು 4 ಜನ ಹುಡುಗಿರೇ ಅಷ್ಟು ದೂರ ಹೋಗಿದ್ವಿ ಅಂದರೆ ಫಸ್ಟ್ ಟೈಮ್. ತಿಂದ್ವಿ, ಬಿಸಿ ಬಿಸಿಯಾಗಿತ್ತು ಇಡ್ಲಿ. ಅಲ್ಲಿ ಏನಂದರೆ ಬರೀ ಇಡ್ಲಿ ಮಾತ್ರ ಒಳಗಡೆ ಕೊಡ್ತಾರೆ, ಸಾಂಬಾರು ಚಟ್ನಿನ ಹೊರಗಡೆ ಇಟ್ಬಿಟ್ಟಿರ್ತಾರೆ. ನಾವೇ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಗಿರುತ್ತೆ. ಎಲ್ಲರಿಗೂ ಹಾಕ್ಕೊಂಡ್ವಿ, ಎಲ್ಲರೂ ಶೇರ್ ಮಾಡ್ಕೊಂಡ್ವಿ. ಹೋಗಿ ಚೆನ್ನಾಗಿತ್ತು. ಬಿಸಿ ಬಿಸಿ ಇಡ್ಲಿ, ಬಿಡದಿ ಇಡ್ಲಿ ಕೇಳಬೇಕಾ, ಸೂಪರಾಗಿರುತ್ತೆ. ಸೊ ತಿನ್ನೋಣ ಅಂತ ಹೋಗಿ ಎಲ್ಲರೂ ಬ್ರೇಕ್ಫಾಸ್ಟ್ಗೆ ಕೂತ್ಕೊಂಡ್ವಿ. ಸೊ ನೀವು ಏನಾದರೂ ಈ ಕಡೆ ಬಿಡದಿ ಸೈಡ್ ಏನಾದರೂ ಬಂದರೆ ಈ ಹೋಟ್ಲಲ್ಲಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲರೂ ತಟ್ಟೆ ಇಟ್ಕೊಂಡು ತಿನ್ನೋಕೆ ರೆಡಿಯಾಗಿ ಕೂತ್ಕೊಂಡ್ವಿ. ಚೆನ್ನಾಗಿತ್ತು. ಅಷ್ಟು ದೂರ ಹೋಗಿದ್ದಕ್ಕೂ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ನಾವು. ಇನ್ನು ಕಾಫಿ ಕುಡಿಯೋಣ ಅಂತ ಕಾಫಿ ಆರ್ಡರ್ ಮಾಡಿದ್ವಿ. ಕಾಫಿ ಕೂಡ ಸಖತ್ತಾಗಿತ್ತು. ಕಾಫಿ ಕೂಡ ಕುಡಿದು ಬಿಸಿ ಬಿಸಿಯಾಗಿ ಟಿಫನ್ ಕಾಫಿ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ಅಲ್ಲಿ ಒಂದು ಗಸಗಸೆ ಮರ ಇತ್ತು. ಸೊ ಅಲ್ಲಿ ಚಿಕ್ಕ ಮಕ್ಕಳ ಥರ ಆವಾಗ ನಾವು ಸ್ಕೂಲಿಂದ ಬರುವಾಗ ಹೀಗೆ ಗಸಗಸೆ ಕಿತ್ಕೊಂಡು ಬರ್ತಾಯಿದ್ವಿ. ಅಲ್ಲಿರೋ 4 ಜನ ಕೂಡ ನಾವು ಇಬ್ಬಿಬ್ಬರು ಮಕ್ಕಳು ಇರೋರು. ನಾವು ಆ ಕ್ಷಣಕ್ಕೆ ಮಕ್ಕಳಾಗಿ ಆ ಟೈಮ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದು ನಮ್ಮ ಡೇ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಮತ್ತು ರಿಟರ್ನ್ ಮನೆಗೆ ಹೊರಟ್ವಿ. ಬರೋವಾಗ ಆನ್ ದ ವೇ ಅಲ್ಲಿ ಕಾಮಾಕ್ಷಿ ಪಾಳ್ಯ ಹತ್ರ ಫಿಶ್ ಮಾರ್ತಾರೆ, ಚೆನ್ನಾಗಿರುತ್ತೆ ಅಲ್ಲಿ. ಸೊ ಅಲ್ಲಿ ಫಿಶ್ ಮನೆಗೆ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಫಿಶ್ ಎಲ್ಲ ಚೆನ್ನಾಗಿತ್ತು. ಫಿಶ್ ತೊಗೊಂಡ್ವಿ. ಪ್ರಾನ್ಸು ಎಲ್ಲ ಇತ್ತು, ವೆರೈಟೀಸ್ ಆಫ್ ಫಿಶ್ ಎಲ್ಲ ಇತ್ತು. ನಮ್ಗೆ ಯಾವ್ದು ಬೇಕು ಅಂತ ನೋಡಿಬಿಟ್ಟು ಅದನ್ನು ತೊಗೊಂಡು ನಾವು ಮನೆಗೆ ಬಂದ್ವಿ. ನೋಡಿ ಕೊನೆಗೂ ನಮ್ಮ ಏರಿಯಾ ನಾವು ರೀಚ್ ಆದ್ವಿ. ನಮ್ಮ ಏರಿಯಾಗೆ ಬಂದ ತಕ್ಷಣ ನಮಗೇನೋ ಒಂಥರ ಖುಷಿ. ಅಷ್ಟು ದೂರ ಹೋಗಿ ಸಾಧನೆ ಮಾಡ್ಕೊಂಡು ಬಂದ್ವಿ ಅಂತ. ಮನೆಗೆ ಮಟನ್ನು ಮತ್ತು ಫಿಶ್ಶು ಮನೆಗೆ ತೊಗೊಂಡು ಮನೆಗೆ ರೀಚ್ ಆದ್ವಿ. ನಾನು ಇನ್ ಬಿಟ್ವೀನ್ ಹೇರ್ ಕೇರ್ ಮಾಡಿದೆ. ಹೇರ್ ಕೇರ್ ಮತ್ತು ಫೇಸ್ ಕೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಅತ್ತೆ ಅಡುಗೆ ರೆಡಿ ಮಾಡಿದರು. ಊಟ ಮಾಡಿ ಮಲ್ಕೊಂಡ್ವಿ.